ಎಸ್ ಸರ್, ನಾನು ನನ್ನ ತೂಕವನ್ನ 83ರಿಂದ 75 ತಂದು ನಿಲ್ಲಿಸಿದ್ದೇನೆ. ಸೊ 8 ಕಿಲೋಸ್ ಅನ್ನ ನಾನು 90 ಡೇಸ್ ಅಲ್ಲಿ ರೆಡ್ಯೂಸ್ ಮಾಡ್ಕೊಂಡಿದ್ದೇನೆ. ನಾನು ಬರೀ ಫ್ಯಾಟ್ ಅನ್ನ ಮಾತ್ರ ರೆಡ್ಯೂಸ್ ಮಾಡ್ಕೊಂಡಿಲ್ಲ, ಅದರ ಜೊತೆಗೆ ನನ್ನ ಸ್ಕಿನ್ ಟೋನ್ ಅನ್ನ ಕೂಡ ನಾನು ವಾಪಸ್ ಪಡ್ಕೊಂಡಿದ್ದೇನೆ. ಸೊ ಇದೆಲ್ಲವೂ ಕೂಡ ಹೇಗೆ ಸಾಧ್ಯ ಆಯಿತು, ಇದೆಲ್ಲ ನಿಮಗೆ ಗೊತ್ತಾಗ್ಬೇಕಾ? ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಫಿಟ್ ಆಗುವುದೇ ಹೊಸ ಮಂತ್ರವಾಗಿದೆ ಇಂಡಿಯಾದಲ್ಲಿ. ಸೊ ಎಸ್ ಮೈ ಡಿಯರ್ ಫ್ರೆಂಡ್ಸ್, 70% ಜನರು ಭಾರತೀಯರು, ಅದು ಕೂಡ ಎಸ್ಪೆಷಲಿ ಒಬೆಸಿಟಿಯಿಂದ ಬಳಲ್ತಾ ಇದ್ದಾರೆ. ಆ 70% ಜನರಲ್ಲಿ ನಾನು ಕೂಡ ಒಬ್ಬನಾಗಿದ್ದೆ. ನನ್ನ ವೆಯ್ಟ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ಈ ವೆಯ್ಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗಪ್ಪ? ಬಾಯಿ ಕಟ್ಲಿಕ್ಕಂತೂ ನನ್ನಿಂದ ಸಾಧ್ಯ ಇಲ್ಲ. ಸೊ ಬಾಯಿ ಕಟ್ನ ತೂಕ ಮಾಡಿ ತಿನ್ನೋದು ಇದಂತೂ ಇಂಪಾಸಿಬಲ್. ಯಾಕಂತ ಹೇಳಿದ್ರೆ ನಾನು ಕೆಲಸನೂ ಮಾಡಬೇಕು, ಆ ಕೆಲಸದ ಜೊತೆಗೆ ಮನೆಗೆ ಬಂದ ನಂತರ ಈ ಫುಡ್ ಗಳನ್ನ ನಾನು ಪ್ರಿಪೇರ್ ಮಾಡ್ಕೊಳ್ಬೇಕು. ಲೋ ಕ್ಯಾಲರಿ ಹೈ ಪ್ರೋಟೀನ್ ಇರುವಂತ ಫುಡ್ ಗಳನ್ನ ಡಯಟಿಷಿಯನ್ಸ್ ಗಳು ಸಜೆಸ್ಟ್ ಮಾಡ್ತಾರೆ. ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಗಳನ್ನ ನೋಡಿದಾಗ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ ಸಜೆಸ್ಟ್ ಮಾಡ್ತಾರೆ. ಎಸ್, ಅವ್ರು ಹೇಳುದೆಲ್ಲವೂ ಕೂಡ ಪಕ್ಕಾ ಕರೆಕ್ಟೇ. ಆದರೆ ನಮ್ಮಂತ ಬಿಸಿ ಲೈಫ್ ಇರುವಂತ ವ್ಯಕ್ತಿಗಳಿಗೆ ನಮಗೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಸೊ ಒಂದು ಈಸಿ ವೇ, ಒಂದು ಈಸಿ ಉಪಾಯ ಏನಾದ್ರೂ ಇದೆಯಾ ಏನು ಅಂತದನ್ನ ನಾನು ಹುಡುಕ್ತಾ ಇದ್ದೆ. ಆ ಹುಡುಕ್ತಾ ಇದ್ದಾಗ ನನ್ನ ಗಮನ ಕೂಡ ಈ ಒಂದು ಪ್ರಾಡಕ್ಟ್ ನತ್ತ ಬಂತು. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡುವ ಮೂಲಕ ನಾನು ನನ್ನ ವೆಯ್ಟ್ ಅನ್ನ 83 ಇಂದ ನಾನು 75 ಇಳಿಸಿದ್ದೇನೆ. ಫುಡ್ ಎನ್ನುವಂಥದ್ದು ನಮ್ಮ ದೇಹಕ್ಕೆ ಫ್ಯೂಲ್ ಆಗಬೇಕೇ ವಿನಃ ಫುಡ್ ಎನ್ನುವಂಥದ್ದು ನಮ್ಮ ದೇಹಕ್ಕೆ ಭಾರ ಆಗ್ಬಾರ್ದು. ಸೊ ಆಹಾರವನ್ನ ನಾವು ಎಷ್ಟು ಬೇಕು ಅಷ್ಟೇ ತಿಂದ್ರೆ ಅದು ನಮ್ಮ ಬಾಡಿಗೆ ಫ್ಯೂಲ್. ಲೆಕ್ಕಕ್ಕಿಂತ ಜಾಸ್ತಿ ತಿಂದ್ರೆ ಅದೇ ನಮ್ಮ ಬಾಡಿಗೆ ಭಾರ. ಸೊ ಈ ಭಾರವನ್ನ ಕಡಿಮೆ ಮಾಡ್ಕೊಳ್ಬೇಕು ಎನ್ನುವಂತ ಹರಸಾಹಸವನ್ನ ನಾನಂತೂ ಸಿಕ್ಕಾಪಟ್ಟೆ ಪಟ್ಟಿದ್ದೇನೆ. ನೀವು ಕೂಡ ಸಿಕ್ಕಾಪಟ್ಟೆ ಈ ಹರಸಾಹಸವನ್ನ ಪಟ್ಟಿರ್ಬೋದು. ಬಟ್ ಇದಕ್ಕೆಲ್ಲದಕ್ಕೂ ಕೂಡ ಪರ್ಫೆಕ್ಟ್ ಸೊಲ್ಯೂಷನ್ ಈಗ ಇಲ್ಲಿದೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ನಾನು ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡುವ ಮೂಲಕ ನಾನು ಮಾತ್ರ ಅಲ್ಲ, ನನ್ನ ಜೊತೆಗೆ ಒಂದಿಷ್ಟು ಕ್ಲೈಂಟ್ಸ್ ಗಳು ಅವರ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾಡ್ಕೊಂಡಿರುವಂತ ವಿಡಿಯೋಸ್ ಗಳನ್ನ ನಾನು ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮ್ಗೆ ಹಾಕ್ಲಿಕ್ಕಿದ್ದೇನೆ. ನಮ್ಮ ದೇಶದಲ್ಲಿ ನಾವು ಆಹಾರಕ್ಕೆ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆಯನ್ನ ಕೊಡ್ತೇವೆ. ಆದ್ರೆ ನಮಗೆ ಅಳಿದು ತೂಗಿ ತಿಂದು ನಮ್ಗೆ ಅಭ್ಯಾಸವಿಲ್ಲ. ನಮಗೆ ಮನಸ್ತೃಪ್ತಿ ಆಗುವ ತನಕ ತಿಂದೇ ಅಭ್ಯಾಸ. ಬಟ್ ಆಕ್ಚುಲಿ ನನಗೂ ಕೂಡ ವೆಯ್ಟ್ ಲಾಸ್ ಜರ್ನಿಗೆ ಬಂದಾಗ ಗೊತ್ತಾಯ್ತು, ಮನಸ್ತೃಪ್ತಿ ಆದಷ್ಟು ತಿನ್ನೋದಲ್ಲ, ನಮಗೆ ದೇಹಕ್ಕೆ ಎಷ್ಟು ಬೇಕು ಅಷ್ಟೇ ತಿನ್ಬೇಕು ಅಂತ. ಸೊ ನಮಗೆ ದೇಹಕ್ಕೆ ಎಷ್ಟು ಬೇಕು ಅಷ್ಟೇ ತಿನ್ನುವ ಮೂಲಕ ನಾನು ನನ್ನ ವೆಯ್ಟ್ ಅನ್ನ ರೆಡ್ಯೂಸ್ ಮಾಡ್ಕೊಂಡೆ. ನೋ ಸ್ಟ್ರಿಕ್ಟ್ ಡಯಟ್ಸ್, ನೋ ಫಾಸ್ಟಿಂಗ್, ನಥಿಂಗ್. ಹೊಟ್ಟೆ ಖಾಲಿ ಇಡ್ಕೊಳ್ಲಿಕ್ಕಿಲ್ಲ, ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಡಯಟ್ ಮಾಡ್ಲಿಕ್ಕಿಲ್ಲ. ಈಸಿ ವೇ ಅಲ್ಲಿ ನನ್ನ ಲೈಫ್ ಸ್ಟೈಲ್ಗೆ ಅನುಗುಣವಾಗಿ ನಾನು ನನ್ನ ವೆಯ್ಟ್ ಅನ್ನ ರೆಡ್ಯೂಸ್ ಮಾಡ್ಕೊಳ್ಬಹುದು ಅಂತ ಒಂದು ಫಾರ್ಮುಲಾವನ್ನ ನನಗಂತೂ ಸಿಕ್ತು. ಇವತ್ತು ನಾನು ಆ ಫಾರ್ಮುಲಾವನ್ನ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ತುಂಬಾ ಜನ ಮಾಡೋ ಮಿಸ್ಟೇಕ್ ಏನಂತ ಹೇಳಿದ್ರೆ, ವೆಯ್ಟ್ ಲಾಸ್ ಅನ್ನ ನಾನು ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಏನು ತಿನ್ನೋ ಹಾಗೆ ಇಲ್ಲ, ನನ್ನ ಹೊಟ್ಟೆ ಖಾಲಿ ಇಡಬೇಕು, ನನ್ನ ಹೊಟ್ಟೆ ಖಾಲಿ ಇಡ್ಕೊಂಡು ನಾನು ವೆಯ್ಟ್ ಲಾಸ್ ಮಾಡಿದ್ರಷ್ಟು ಬಿಟ್ಟರೆಷ್ಟು, ಈ ಒಂದು ಭಾವನೆಯಲ್ಲಿ ತುಂಬಾ ಜನ ಇರ್ತಾರೆ. ಯಾಕಂತ ಹೇಳಿದ್ರೆ ನಾನು ಕೂಡ ಇದರಲ್ಲೇ ಇದ್ದೆ. ಬಟ್ ಈಗ ಏನಂತ ಹೇಳಿದ್ರೆ ನಾವು ನಮ್ಮ ಹೊಟ್ಟೆಯನ್ನ ಖಾಲಿ ಇಡ್ಬೇಕಂತಿಲ್ಲ. ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಡಯಟಿಂಗ್ ಪರ್ಪಸ್ ಇಂದ ಬೆಳಗಿನ ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಮಾಡ್ತಾರೆ, ಆಫ್ಟರ್ನೂನ್ ಮಾತ್ರ ಊಟ ಮಾಡ್ತಾರೆ, ಸಂಜೆನೂ ಕೂಡ ಬೇಕಾ ಬೇಡ ಎನ್ನುವಂತ ರೀತಿಯಲ್ಲಿ ಊಟ ಮಾಡ್ತಾರೆ. ಇದಿಷ್ಟನ್ನ ಮಾಡಿ ತಮ್ಗೆ ತಾವೇ ಕಷ್ಟ ಕೊಡ್ಕೊಂಡು ಸಿಕ್ಕಾಪಟ್ಟೆ ಸೊರಗಿ ಮುಖ ಎಲ್ಲ ಇಷ್ಟೇ ಸಣ್ಣದಾಗಿರುತ್ತೆ. ಯಾಕಂತ ಹೇಳಿದ್ರೆ ಬಾಡಿಗೆ ಬೇಕಾದ ನ್ಯೂಟ್ರಿಯೆಂಟ್ಸ್ ಗಳು ಸಪ್ಲೈ ಆಗುವುದಿಲ್ಲ. ಈ ವೆಯ್ಟ್ ಲಾಸ್ ನ ಕಾನ್ಸೆಪ್ಟ್ ಅನ್ನು ಸಿಕ್ಕಾಪಟ್ಟೆ ಜನ ರಾಂಗ್ ಆಗಿ ತಿಳ್ಕೊಂಡಿದ್ದಾರೆ. ಬಟ್ ನಾನು ಇವತ್ತು ನಿಮ್ಗೆ ಒಂದು ರೈಟ್ ಸೊಲ್ಯೂಷನ್ ಅನ್ನು ಕೊಡ್ಲಿಕ್ಕೆ ಬಂದಿದ್ದೀನಿ. ಸೊ ನೀವು ನಿಮ್ಮ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ ಈ ಎರಡರಲ್ಲಿ ಒಂದನ್ನ ಅಥವಾ ಎರಡನ್ನ ಕೂಡ ನೀವು ಹೊರಗಡೆ ಸ್ಕಿಪ್ ಮಾಡ್ತಾ ಇದ್ರೆ, ಇಲ್ಲಿ ಸ್ಕಿಪ್ ಮಾಡುವ ಅಗತ್ಯ ಇಲ್ಲ. ನೀವು ಒಂದು ಮೀಲ್ ಅನ್ನ ನಿಮ್ಮ ರಿಪ್ಲೇಸ್ ಮಾಡಬಹುದು. ರಿಪ್ಲೇಸ್ ಯಾವುದರಿಂದ ಮಾಡಬೇಕು ಅಂತ ಹೇಳಿದ್ರೆ ಮೀಲ್ ರಿಪ್ಲೇಸ್ಮೆಂಟ್ ಶೇಕ್. ಸೊ ಎಸ್ ಮೈ ಡಿಯರ್ ಫ್ರೆಂಡ್ಸ್, ನಾನು ಇದನ್ನ ಯೂಸ್ ಮಾಡಿದೀನಿ, ಅದ್ರ ಜೊತೆಗೆ ನನಗೆ ರಿಸಲ್ಟ್ ಬಂದಿದೆ. ನನಗೆ ಮಾತ್ರ ಅಲ್ಲ, ನನ್ನ ಜೊತೆಗಿದ್ದಂತ ಸಾಕಷ್ಟು ಕ್ಲೈಂಟ್ಸ್ ಗಳಿಗೂ ಕೂಡ ರಿಸಲ್ಟ್ ಬಂದಿದೆ. ಸೊ ಹಾಗಾಗಿ ನಾನು ಇದನ್ನ ಆನ್ ಏರ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಇದನ್ನ ಎಲ್ರಿಗೂ ಕೂಡ ಸಜೆಸ್ಟ್ ಮಾಡಬೇಕು ಅಂತ ಬಂದಿದ್ದೀನಿ. ಎಸ್, ಇದರ ಹೆಸರು ಶೇಪ್ ಶಿಫ್ಟ್, ಶಿಫ್ಟಿಂಗ್ ಶೇಪ್ಸ್ ಅಂಡ್ ಶಿಫ್ಟಿಂಗ್ ಲೈಫ್ಸ್ ಎನ್ನುವಂಥದ್ದು ನಮ್ಮ ಕಾನ್ಸೆಪ್ಟ್. ಸೊ ಈ ಒಂದು ಪ್ರಾಡಕ್ಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ನಿಮ್ಮ ಯಾವುದೇ ಒಂದು ಮೀಲ್ ಅನ್ನ ಈ ಒಂದು ಶೇಕ್ ಇಂದ ರಿಪ್ಲೇಸ್ ಮಾಡಬಹುದು. ನೀವಿನ್ನು ಯಾವುದೇ
ಮೀಲ್ ಅನ್ನ ಸ್ಕಿಪ್ ಮಾಡ್ಬೇಕಂತಿಲ್ಲ, ಜಸ್ಟ್ ರಿಪ್ಲೇಸ್ ಮಾಡಿದ್ರೆ ಸಾಕು ಅಂತ ಹೇಳಿದ್ರೆ ಅದರ ಬದಲಿಗೆ ಇದನ್ನ ತಗೊಂಡ್ರೆ ಸಾಕು. ನೀವು ನಿಮ್ಮ ಫಾರ್ ಎಕ್ಸಾಂಪಲ್ ಬ್ರೇಕ್ಫಾಸ್ಟ್ ಅಲ್ಲಿ ಒಂದ್ 4 ರಿಂದ 5 ಇಡ್ಲಿ ಅಥವಾ 2 ರಿಂದ 3 ದೋಸೆ, ಅಥವಾ ನೀವು ಹೊರಗಡೆ ನೀವು ಕಾರ್ಪೊರೇಟ್ ಎಂಪ್ಲಾಯಿ ಬಟ್ ಸ್ಟಿಲ್ ನಿಮ್ಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಮನಸ್ಸಿದೆ, ಬಟ್ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂತ ಹೇಳಿದ್ರೆ ನಿಮ್ಗೆ ಬೆಳಗ್ಗೆ ಫುಡ್ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ 1 ರಿಂದ 1.5 ಗಂಟೆ ನಿಮ್ಗೆ ಅದಕ್ಕೆ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ನೀವು ಹೊರಗಡೆ ಹೋಗಿ ಹೋಟ್ಲಲ್ಲಿ ಊಟ ಮಾಡ್ತೀರಾ, ಹೋಟ್ಲಲ್ಲಿ ತಿಂಡಿ ಮಾಡ್ತೀರಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಕ್ಯಾಲರಿ ಕೌಂಟ್ ಅಂತೂ ನಿಮಗೆ ಹೇಳೋದೇ ಬೇಡ, ಸಿಕ್ಕಾಪಟ್ಟೆ ಜಾಸ್ತಿ ಕ್ಯಾಲರಿ ಇರುತ್ತೆ. ಆಯಿಲ್ ಯೂಸ್ ಮಾಡಿರ್ತಾರೆ, ಯಥೇಚ್ಛವಾಗಿ ಆಯಿಲ್ ಯೂಸ್ ಮಾಡಿರ್ತಾರೆ. ನಮಗೋಸ್ಕರ ಕಸ್ಟಮೈಸ್ ಮಾಡ್ಕೊಂಡೆಲ್ಲ ತರೋದಿಲ್ಲ ಅವರು, ಸೊ ಇನ್ ಜನರಲ್ ಆಗಿ ಕೊಡ್ತಾರೆ. ಸೊ ಇಂಥ ಫುಡ್ ಗಳನ್ನ ನಾವು ತಿಂದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಹೇಗೆ? ಸೊ ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಿಮ್ಗೆ 30 ಸೆಕೆಂಡ್ಸ್ ಅಲ್ಲಿ ರೆಡಿ ಆಗುತ್ತೆ ಅಂತ ಹೇಳಿದ್ರೆ ಯಾಕೆ ನೀವು ವೆಯ್ಟ್ ಲಾಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡಬಹುದು? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಶೇಪ್ ಶಿಫ್ಟ್ ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡುವ ಮೂಲಕ ನಿಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅನ್ನ ನೀವು ರಿಪ್ಲೇಸ್ ಮಾಡಬಹುದು. ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಲೋ ಕ್ಯಾಲರಿ ಬಟ್ ಹೈ ಇನ್ ಪ್ರೋಟೀನ್ ಅಂಡ್ ನ್ಯೂಟ್ರಿಯೆಂಟ್ ರಿಚ್ ಡಯಟ್ ಅನ್ನ ನಿಮ್ಗೆ ಪ್ರೊವೈಡ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಇದರಲ್ಲಿ ವಿಟಮಿನ್ಸ್ ಗಳಿವೆ, ಮಿನರಲ್ಸ್ ಗಳಿವೆ, ಅದರ ಜೊತೆಗೆ ಪ್ರೋಟೀನ್ ಇದೆ, ನಿಮ್ಗೆ ವೇ ಪ್ರೋಟೀನ್ ಸಿಗುತ್ತೆ, ಇದರಲ್ಲಿ ಸೋಯಾ ಪ್ರೋಟೀನ್ ಸಿಗುತ್ತೆ, ಅದರ ಜೊತೆಗೆ ಓಟ್ ಫೈಬರ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಇನ್ಕ್ಲೂಡೆಡ್ ಆಗಿರುವಂತಹ ಒಂದು ಪ್ಯಾಕ್ಡ್ ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ ಇದಾಗಿರುತ್ತೆ. ಇದರ ಒಂದು ಸ್ಕೂಪ್ ಅನ್ನ 300 ml ಸ್ಕಿಮ್ಡ್ ಮಿಲ್ಕ್ ಆರ್ ಟೋನ್ಡ್ ಮಿಲ್ಕ್, ಇದು ಯಾವ್ದ್ರಲ್ಲಾದ್ರೂ ಒಂದನ್ನ ಕೋಲ್ಡ್ ಹಾಲಲ್ಲಿ ಒಂದು ಸ್ಕೂಪ್ ಅನ್ನ ಅದಕ್ಕೆ ಹಾಕಿ 300 ml ಮಿಲ್ಕ್ ಜೊತೆಗೆ ನೀವು ಇದನ್ನ ಶೇಕ್ ಮಾಡಿ ನೀವು ಇದನ್ನ ಕುಡಿದ್ರಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮ್ಗೆ ಮಧ್ಯಾಹ್ನದ ತನಕ ಹಸಿವು ಎನ್ನುವಂಥದ್ದು ಆಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಮಾರ್ನಿಂಗ್ ತಿಂಡಿ ನಿಮಗೆ ಕೊಡದೇ ಇರುವಂತಹ ನ್ಯೂಟ್ರಿಯೆಂಟ್ಸ್ ಗಳನ್ನ, ಪ್ರೋಟೀನ್ ಗಳನ್ನ ಈ ಒಂದು ಶೇಕ್ ಎನ್ನುವಂಥದ್ದು ನಿಮ್ಗೆ ಪ್ರೊವೈಡ್ ಮಾಡುತ್ತೆ. ಮಧ್ಯಾಹ್ನ ತನಕ ನಿಮಗೆ ನಿಮ್ಮ ಹೊಟ್ಟೆಯನ್ನ ಫುಲ್ ಆಗಿ ಇಟ್ಕೊಳ್ಳಿಕ್ಕೆ ಈ ಒಂದು ಶೇಕ್ ಎನ್ನುವಂಥದ್ದು ಹೆಲ್ಪ್ ಮಾಡುತ್ತೆ. ಮಧ್ಯಾಹ್ನ ನೀವೇನು ಊಟ ಮಾಡ್ತೀರಾ ಡೆಫಿನೆಟ್ಲಿ ಅದನ್ನೇ ಊಟ ಮಾಡಿ, ನಾನು ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳೋದಿಲ್ಲ. ಸೊ ಇನ್ ಕೇಸ್ ನಿಮಗೆ ವೆಯ್ಟ್ ಎನ್ನುವಂಥದ್ದು ಸಿಕ್ಕಾಪಟ್ಟೆ ನೀವು ಜಾಸ್ತಿ ಇದ್ದೀರಿ, ಫಾರ್ ಎಕ್ಸಾಂಪಲ್ ನಿಮ್ಮ ಬಾಡಿ ವೆಯ್ಟ್ ಎನ್ನುವಂಥದ್ದು ನಿಮ್ಮ ಐಡಿಯಲ್ ವೆಯ್ಟ್ ಗಿಂತ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ ನೀವು 76 ಇರಬೇಕು ಬಟ್ ನೀವು 89 ಇದ್ದೀರಿ ಅಂತ ಹೇಳಿದ್ರೆ ನೀವು ಅರೌಂಡ್ 13 ಕಿಲೋಸ್ ಡೌನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಸ್ಟಾರ್ಟಿಂಗ್ 1 ಮಂತ್ ನಿಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅನ್ನ ಮತ್ತು ನೈಟ್ ಡಿನ್ನರ್ ಅನ್ನ ಈ ಎರಡನ್ನ ಕೂಡ ನಮ್ಮ ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ ಜೊತೆಗೆ ನೀವು ರಿಪ್ಲೇಸ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮಗೆ ವಿದಿನ್ 90 ಡೇಸ್ ನಿಮ್ಮ ಬಾಡಿಯನ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಸೊ ವಿದಿನ್ 90 ಡೇಸ್ ನ ಫುಲ್ಲಿ ಪ್ಯಾಕ್ಡ್ ಪ್ಲಾನ್ ನಿಮಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ನಿಮ್ ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಕಾಲ್ ಮಾಡಿ. ಸೊ ನಮ್ಮ ಈ ಶೇಪ್ ಶಿಫ್ಟ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡುವ ಮೂಲಕ ತಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾಡ್ಕೊಂಡಂತ ಒಂದಿಷ್ಟು ಕ್ಲೈಂಟ್ಸ್ ಗಳ ಒಂದಿಷ್ಟು ಫೋಟೋಸ್ ಗಳನ್ನ ನಾನೀಗ ಶೇರ್ ಮಾಡ್ತೀನಿ. ಈ ಎಲ್ಲಾ ನಮ್ಮ ಕ್ಲೈಂಟ್ಸ್ ಗಳು ತಮ್ಮ ಬಾಡಿಯನ್ನ 90 ಡೇಸ್ ಅಲ್ಲಿ ತಮ್ಗೆ ಬೇಕಾದಂತ ಸೈಜ್ಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಒಂದು ಐಡಿಯಲ್ ವೆಯ್ಟ್ ಗೆ ಬರ್ಲಿಕ್ಕೆ ಅವರು ಅವರ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ 3 to 6 ಮಂತ್ಸ್ ಅವರು ಈ ಶೇಪ್ ಶಿಫ್ಟ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡುವ ಮೂಲಕ ಕಂಪ್ಲೀಟ್ಲಿ ಅವರ ಬಾಡಿಯನ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಬೇಕು ಎನ್ನುವಂತ ಒಂದು ನಿಲುವಿಂದ ಹೊರಟಿದ್ದಾರೆ. ಸೊ ನೀವು ಕೂಡ ನಿಮ್ಮ ಬಾಡಿಯನ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಬೇಕು, ಒಂದು ಹೆಲ್ದಿ ವೇ ಅಲ್ಲಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ನಾವು ನಿಮ್ಗೆ ಫ್ರೀ ಮಾರ್ನಿಂಗ್ ಕ್ಲಾಸಸ್ ಅನ್ನು ಪ್ರೊವೈಡ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ದೇಹಕ್ಕೆ ಎಕ್ಸರ್ಸೈಸ್ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ಪ್ರಾಡಕ್ಟ್ ತಗೊಳ್ಳಿ, ಬರೀ ಪ್ರಾಡಕ್ಟ್ ಇಂದ ವೆಯ್ಟ್ ಲಾಸ್ ಆಗೋದಿಲ್ಲ, ಬರೀ ಪ್ರಾಡಕ್ಟ್ ಇಂದ ಫ್ಯಾಟ್ ಲಾಸ್ ಆಗೋದಿಲ್ಲ. ಏನೇ ತಗೊಳ್ಳಿ ಅದರ ಜೊತೆಗೆ ನೀವು ಎಕ್ಸರ್ಸೈಸ್ ಎನ್ನುವಂಥದ್ದು ಮಾಡಲೇಬೇಕು. ನೀವು ತಗೊಂಡಂತ ಎನರ್ಜಿಯನ್ನ ನೀವು ಖರ್ಚು ಮಾಡಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಒಳಗಡೆ ಸ್ಟೋರ್ ಆಗುತ್ತೆ, ಸ್ಟೋರ್ ಆಗಿ ಮತ್ತೆ ಒಬೆಸಿಟಿಗೆ ಇದು ರಿಸಲ್ಟ್ ಆಗುತ್ತೆ. ಸೊ ಹಾಗಾಗಿ ಎಕ್ಸರ್ಸೈಸ್ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಅಲಾಂಗ್ ವಿತ್ ದಿಸ್ ಶೇಪ್ ಶಿಫ್ಟ್ ನೀವು ಅಟ್ಲೀಸ್ಟ್ 30 ಮಿನಿಟ್ಸ್ ನಿಮ್ಮ ದೇಹಕ್ಕೆ ನೀವು ಕೊಟ್ರಿ ಅಂತ ಹೇಳಿದ್ರೆ ಅಲಾಂಗ್ ವಿತ್ ವಾಕಿಂಗ್, ಕಾರ್ಡಿಯೋ ಎಕ್ಸರ್ಸೈಸಸ್ ಆಗಿರ್ಬೋದು ಆರ್ ಎಲ್ಸ್ ಎನಿ ಅದರ್ ಎಕ್ಸರ್ಸೈಸಸ್, ನೀವು 30 ಮಿನಿಟ್ಸ್ ಪ್ರತಿದಿನ ನಿಮ್ಮ ದೇಹಕ್ಕೆ ನೀವು ತೆಗೆದಿಟ್ರಿ ಅಂತ ಹೇಳಿದ್ರೆ ಯು ಕ್ಯಾನ್ ಲೀಡ್ ಅ ವೆರಿ ಹೆಲ್ದಿ ಲೈಫ್. ಸೊ ಇದಿಷ್ಟನ್ನ ಹೇಳ್ತಾ, ಸೊ ಈ ಒಂದು ಶೇಪ್ ಶಿಫ್ಟ್ ಪ್ರಾಡಕ್ಟ್ ನ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ನಾನು ಮುಂಬರುವ ನನ್ನ ವಿಡಿಯೋಸ್ ಗಳಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇವತ್ತಿಗೆ ನಾನು ಹೇಳಿಕ್ ಬಂದಿರೋದಿಷ್ಟೇ. ನನ್ನ ಬಾಡಿಯನ್ನ ನಾನು 83 ಇಂದ 75ಗೆ ನಾನು ವಿದಿನ್ 90 ಡೇಸ್ ನಾನು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಟ್ರಾನ್ಸ್ಫಾರ್ಮ್ ಮಾಡ್ಲಿಕ್ಕೆ ನಾನು ನಿಮ್ಗೂ ಕೂಡ ಹೆಲ್ಪ್ ಮಾಡ್ತೀನಿ. ನಾನು ಫಾಲೋ ಮಾಡಿದಂತಹ ಮೆಥಡ್ಸ್ ಗಳನ್ನ ಆಲ್ರೆಡಿ ನಾನು ನಿಮ್ಗೆ ಇಲ್ಲಿ ಹೇಳಿದ್ದೀನಿ. ಐ ಯೂಸ್ಡ್ ಶೇಪ್ ಶಿಫ್ಟ್ ಪ್ರಾಡಕ್ಟ್ ಅಂತ. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡುವ ಮೂಲಕ ನೀವು ಹೇಗೆ ನಿಮ್ಮ ಬಾಡಿಯನ್ನ 90 ಡೇಸ್ ಅಲ್ಲಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಬಹುದು, ಈ ಎಲ್ಲಾ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸಿಕೊಡ್ತೀನಿ. ನಿಮಗೆ ಪರ್ಸನಲ್ ಆಗಿ ನನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಕೆಳಗಡೆ ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೀನಿ, ನೀವು ನನಗೆ ವಾಟ್ಸ್ಆಪ್ ಮಾಡಬಹುದು, ನಾನು ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತೀನಿ. ಫಿಟ್ ಆಗೋಣ, ಫಿಟ್ ಆಗುವ ಮೂಲಕ ನಮ್ಮ ಎನರ್ಜಿಯನ್ನ ನಾವು ವಾಪಸ್ ತಗೊಂಡ್ ಬರೋಣ. ಸೊ ಒಬೆಸಿಟಿಯಿಂದ ಆಲ್ರೆಡಿ 70% ಜನ ಬದುಕ್ತಾ ಇದ್ದಾರೆ. ಆ 70% ಜನರ ಕ್ಯಾಟಗರಿಗೆ ನಾವು ಹೋಗೋದು ಬೇಡ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್. ಇದುವರೆಗೆ ನನ್ನ ವಿಡಿಯೋವನ್ನ ನೋಡಿದ್ದಕ್ಕೆ. ಇಷ್ಟ ಆಯ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಅವರಿಗೂ ಕೂಡ ನನ್ನ ಈ ವಾಟ್ಸ್ಆಪ್ ನಂಬರ್ಗೆ ಟೆಕ್ಸ್ಟ್ ಮಾಡುವ ಮೂಲಕ ಕನ್ಸಲ್ಟ್ ಮಾಡ್ಲಿಕ್ಕೆ ರೆಕಮೆಂಡ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.